ಹಾಯ್ ಹಲೋ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ಬಹಳಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಜನವರಿ 31ರೊಳಗೆ ಏನು ಮಾಡ್ತಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಖಾತೆ ಅಂದರೆ ಮೂರನೇ ಕಂತಿನ ಹಣ, 4ನೇ ಕಂತಿನ ಹಣ, ಹಾಗೆ 5ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ ಅಂತ ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ವಿ. ಆದರೆ ಈಗ ಏನಾಗಿದೆ ಅಂದರೆ ಬಹಳಷ್ಟು ಜನಕ್ಕೆ ಹಣ ಜಮಾ ಆಗಿದೆ. ಸೊ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ರು ನಮ್ಮ ಖಾತೆಗೆ ಹಣ ಬಿದ್ದಿದೆ ಅಂತ. ಆದ್ರೆ ಇನ್ನೂ ಕೆಲವರಿಗೆ ಏನ್ ಮಾಡಿದ್ರೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತೆ. ಅಂಡ್ 5ನೇ ಕಂತಿನ ಹಣ ಕೂಡ ಬಹಳಷ್ಟು ಮಹಿಳೆಯರಿಗೆ ಕೂಡ ಅವರವರ ಖಾತೆಗೆ ಕೂಡ ಬಿದ್ದಿಲ್ಲ ಅಂತೆ. ಹೌದು, ಈ ಒಂದು ಅಪ್ಡೇಟ್ ಕೂಡ ನಾನು ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಡೀಟೇಲ್ ಆಗಿ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಸೊ ನೀವು ಮಾಡೋ ಲೈಕಿಂದ ನಮಗೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಅಂಡ್ ನೀವೇನಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಾರ್ದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ಇನ್ನೂ ಬಹಳಷ್ಟು ಜಿಲ್ಲೆಗಳಿಗೆ ಕೂಡ ಬರಬೇಕು. ಆ್ಯಂಡ್ ಏನು ಮಾಡ್ತಿದ್ದಾರೆ ಅಂದರೆ ಒಂದು ದಿನಕ್ಕೆ 1,00,000 ಜನರಿಗೆ, ಯಾಕೆಂದರೆ ಭಾಳಷ್ಟು ಜನಕ್ಕೆ ಕೂಡ ಇನ್ನೂ ಪೆಂಡಿಂಗ್ ಅಮೌಂಟ್ ಬರೋದಿದೆ. ಈಗಾಗಲೇ 4ನೇ ಕಂತಿನ ಹಣ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಸೊ ಇನ್ನೂ ಏನಾದರೂ ನಿಮ್ಮ ಖಾತೆಗೆ ಏನೋ ನಿಮಗೆ 4ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಕೆಳಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ, ಯಾಕೆಂದರೆ ವ್ಯೂವರ್ಸ್ ಕೂಡ ಗೊತ್ತಾಗುತ್ತೆ. ಸೊ 4ನೇ ಕಂತಿನ ಹಣ ಇನ್ನೂ ಬಹಳಷ್ಟು ಜನಕ್ಕೆ ಬರೋದಿದೆ ಅನ್ನೋದ. ಸೊ 5ನೇ ಕಂತಿನ ಹಣ ಅಂತೂ ಇನ್ನೂ ಅರ್ಧ ಜನಕ್ಕೆ ಕೂಡ ಬಂದಿಲ್ಲ ಅಂತೆ. ಸೊ ಈ 5ನೇ ಕಂತಿನ ಏನು ಈ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅನ್ನೋದ್ರಲ್ಲೇ ಈ 5ನೇ ಕಂತಿನ ಹಣ ಹಾಗೆ 6ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ. ಸೊ 6ನೇ ಕಂತಿನ ಹಣ ಕೂಡ ಬರೋಲ್ಲ ಅಂತ ವಿಡಿಯೋಸ್ ಕೂಡ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಇಲ್ಲ, ಈ ಫೆಬ್ರವರಿ ಮಂತಲ್ಲೇ ನಿಮಗೆ ಈ 6ನೇ ಕಂತಿನ ಹಣ ಬರೋದಿದೆ. ಯಾಕೆಂದರೆ ಕೊಟೇಶನ್ ಕಳಿಸ್ಬೇಕಂತ. ಯಾಕೆಂದರೆ ಸರ್ಕಾರದಲ್ಲಿ 5ನೇ ಕಂತಿನ ತನ ಅಮೌಂಟ್ನ ಜಮಾ ಮಾಡಿದರೆ 6ನೇ ಕಂತಿನ ಹಣಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದು ಕೊಟೇಶನ್, ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಒಂದು ಕೊಟೇಶನ್ ಕರೆದ್ರೆ ಅವರು ಆ ಅಮೌಂಟ್ನ DBT ಮೂಲಕ ನಿಮಗೆ ಸಲ್ಲಿಸ್ತಾರೆ. ಸೊ ಇದು ಒಂದು ಸರ್ಕಾರದ ಕೆಲಸ ಆಗಿದ್ದು ಇದೆಲ್ಲ ಪ್ರೊಸೆಸ್ ಈ ಫೆಬ್ರವರಿ ಮಂತಲ್ಲಿ ಆಗುತ್ತೆ. ಸೊ ನೀವೇನು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಏನಾದರೂ ಮಾಡಿಸ್ಬೇಕಾ, ಸೊ ಏನಾದರೂ ಈ KYC ಈ ರೀತಿ ಏನಾದರೂ ಮಾಡಿಸ್ಬೇಕಾ ಅಂತಂದು ಏನಾದರೂ ಡೌಟ್ ಇದೆ, ಸೊ ನೀವೇನು ಮಾಡಿಸೋದಿಲ್ಲ, ಇದು ಸರ್ಕಾರದ ಕೆಲಸ. ಹಾಗೆ ಫೆಬ್ರವರಿ ಫಸ್ಟ್ ವೀಕ್ ಅನ್ನೋದ್ರಲ್ಲೇ ಕೂಡ ನಿಮ್ಮ 5ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಸೊ ಏನಾದರೂ ನಿಮ್ಗೆ ಏನೋ ಅಮೌಂಟ್ ಏನಾದರೂ ಜಮಾ ಆಗಿಲ್ಲ ಅಂದರೆ ಕೆಳಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೂಡ ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.